ಯು ಡಿಸೈಡ್ ವಾಟ್ ಯು ವಾಂಟ್ ಟು ಬಿಕಮ್. ಇಲ್ಲಪ್ಪ ನಾನು ಈ ಕಡೆಗೆ ಬರ್ತೀನಿ ಅಂತಂದ್ರೆ ನೀನ್ ಆಕ್ಚುಲಿ ಆಕ್ಟರ್ ಆಗ್ತೀನಿ ಅಂತ ಡಿಸೈಡ್ ಆಗಿದ್ರೆ ನಿನ್ಗೆ ಹೆಂಗ್ ರೆಡಿ ಮಾಡ್ಬೇಕು ನಾನು ಮಾಡಿ. ಇಲ್ಲಪ್ಪ ನಾನು ಆ ಕಡೆಗೆ ಹೋಗ್ತೀನಿ ಅಂದ್ರೆ ಅಪ್ಪಿ ಕಡೆ ತಿರುಗಿದ್ರೆ ನಿಮ್ಗೆ ಯಾವ್ದ್ರಲ್ಲಿ ಹೋಗ್ತೀನಿ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ಮಕ್ಳಿಗೆ ನಮ್ ಬದುಕೋದನ್ನ ತೋರಿಸ್ಕೊಡ್ಬೇಕು. ಯಾಕಂದ್ರೆ ಜೀವನ ಹೋಗ್ತಾರ ಸ್ಪೀಡ್ಗೆ ಮುಂದೆ ಮೋಸ್ಟ್ಲಿ ಮನುಷ್ಯನೇ ಬದುಕೊಂತಿನ ಲೆವೆಲ್ ಆಗುದಿಲ್ಲ. ಹಣನ ಯಾರು ಬೇಕಾದ್ರೂ ಸಂಪಾದನೆ ಮಾಡಬಹುದು, ಯಾವ ರೀತಿ ಬೇಕಾದ್ರೂ ಸಂಪಾದನೆ ಮಾಡಬಹುದು, ಯಾವ ರೂಪದಲ್ಲಿ ಬೇಕಾದ್ರೂ ಸಂಪಾದನೆ ಮಾಡಬಹುದು. ಆದ್ರೆ ಕಳೆದು ಹೋದ ಗೌರವನ ಮತ್ತೆ ಸಂಪಾದನೆ ಮಾಡೋದಕ್ಕಾಗೋದಿಲ್ಲ. ಇನ್ನೊಬ್ಬರನ್ನ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಒಬ್ಬರು ನೋಡಿದ್ರೆ ಮತ್ತೊಂದ್ಸಲಿ ಅವ್ರನ್ನ ನೋಡಿದಾಗ ಅವ್ರು ನಮ್ಮನ್ನ ಇಷ್ಟಪಡ್ಬೇಕು. ಹಾಗಂತ ಇಲ್ಲಿ ಆಕ್ಟ್ ಮಾಡೋದು ಬೇಕಾಗಿಲ್ಲ, ಒಳ್ಳೆಯವರಾಗಿರ್ಬೇಕಷ್ಟೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕಲಿಯೋದು ತುಂಬ ಇರುತ್ತೆ. ಪ್ರತಿಯೊಬ್ಬರು ವರ್ಡ್ಸ್ ಕೂಡ ಇನ್ಸ್ಪೈರಿಂಗ್ ಆಗಿದೆ. ಕೇಳಿದ್ರೆ ಕೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ. ನಮಗೆ ಪಾಠ ಕಲಿಸುವಂಥದ್ದಾಗಿರುತ್ತೆ. ಇವ್ರ ಮಾತುಗಳು ಹೇಗೆ ಪಾಠ ಕಲಿಸುವಂಥದ್ದಾಯಿತು ಗೊತ್ತಾ? ಅವ್ರ ಜೀವನದಲ್ಲಿ ಮಾಡಿರುವಂತಹ ಸಾಧನೆಗಳಿಂದ ಕಲ್ತಿರುವಂತಹ ಪಾಠ ಅವೆಲ್ಲ. ಹಾಗಾಗೇನೆ ಇವರು ಇಷ್ಟು ಚಂದ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನಮ್ಮ ಕೃಷ್ಣ ಹೇಳ್ತಾ ಇರೋದು ಅದೇನೆ. ಜ್ಞಾನಯೋಗ ಸಾಂಖ್ಯರಿಗೆ, ಕರ್ಮಯೋಗ ಯೋಗಿಗಳಿಗೆ ಅಂತ. ಏನು ಈ ಜ್ಞಾನಯೋಗ ಅಂತ ಅಂದರೆ ನೋಡಿ, ಜ್ಞಾನಿ ಅಂತ ಅಂದರೆ ಯಾರು? ಎನ್ಲೈಟೆಂಡ್ ಪರ್ಸನ್ ಅಂತ ಕೂಡ ಹೇಳ್ಬೋದು. ಪ್ರತಿಯೊಬ್ಬರು ಎನ್ಲೈಟೆಂಡ್ ಆಗಿರೋದಕ್ಕೆ ಸಾಧ್ಯನಾ? ಇವಾಗ ಬುದ್ಧ ಎನ್ಲೈಟೆಂಡ್ ಪರ್ಸನ್ ಆಗಿದ್ದ. ಸೊ ಅದೇ ಥರ ಎಲ್ಲರೂ ಕೂಡ ಎನ್ಲೈಟೆಂಡ್ ಪರ್ಸನ್ ಆಗಿರೋದು ಸಾಧ್ಯನಾ? ಆಗಲ್ಲ. ಹಾಗಾಗಿಯೇ ನಮ್ಮಂಥ ನಾರ್ಮಲ್ ಪೀಪಲ್ಗೋಸ್ಕರನೇ ಕರ್ಮಯೋಗ ಅಂತ ಇಟ್ಟಿದ್ದಾರೆ. ಏನೀ ಕರ್ಮಯೋಗ ಅಂತ ಅಂದರೆ ಕೆಲಸ ಮಾಡೋದ್ರ ಮೂಲಕನೇ ನೀನು ನನ್ನ ಸೇರ್ಬೋದು ಅಂತ ಹೇಳಿದ್ದಾನೆ ಇಲ್ಲಿ ಕೃಷ್ಣ. ಏನು ಕೆಲಸ? ಪ್ರತಿದಿನ ನಾವು ಮಾಡುವಂಥ ಕೆಲಸನೇ ಮಾಡ್ತಾ ಇರೋ ಪಾಠಗಳನ್ನು ಕಲಿತಾ ಹೋಗ್ತೀವಿ. ನಮ್ಮಲ್ಲಿರೋ ಕೆಟ್ಟತನ ಕಳ್ಕೊತಾ ಒಳ್ಳೆತನದ ಕಡೆಗೆ ಹೋಗ್ತಾ ಇರ್ತೀವಿ. ಇದನ್ನ ಯೋಗ ಅಂತ ಅನ್ನೋದು. ಅಥವಾ ಕರ್ಮ ಮಾಡ್ತಾ ನೀನು ಯೋಗಿ ಆಗ್ತೀಯ ಅಂತ ಹೇಳೋದು. ಮಾಡೋದನ್ನ ಬಿಟ್ಟು ಜ್ಞಾನ ಪಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಹಾಗಾಗಿನೇ ನಿನ್ನ ಕರ್ಮಗಳನ್ನ ಮಾಡ್ತಾ ಹೋಗು ಅಂತ ಇಲ್ಲಿ ಹೇಳಿದ್ದಾನೆ. ಯಾವ ಶ್ಲೋಕದ ಮೂಲಕ ಅಂದರೆ, ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ.